KPL ತುಂಬಾ ಚೆನ್ನಾಗಿ ನಡೀತಾ ಇರೋ ಟೈಮಲ್ಲೇನೆ ಆಲ್ ದಿಸ್ ಕಾಂಟ್ರವರ್ಸೀಸ್ ಕೇಮ್ ಇನ್ ಬಿಕಾಸ್ ಆಫ್ ದಿ ಬೆಟ್ಟಿಂಗ್ ಇಶ್ಯೂ. Later, when everything came out, only that is when we came to know ತರ ಮಾಡಿದ್ದಾರೆ ಅಂತ. Again, it is still not proven. ನನಗೆ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿರ್ಲಿಲ್ಲ ಇನಿಷಿಯಲ್ ಇಯರ್ಸ್ ಆಫ್ KPL. ಆಸ್ ಅನ್ ಆಲ್ ರೌಂಡರ್ ನನಗೆ ಒಂದ್ 2 ಓವರ್ ಹಾಕ್ಸಿದ್ರು, ಬ್ಯಾಟಿಂಗ್ ಎಲ್ಲೋ ನಂಬರ್ 8 ನಂಬರ್ 9 ಕಳಿಸಿದ್ರು. ವೆರಿ ಅಂಡರ್ ಯುಟಿಲೈಸ್ಡ್ ಆಗಿದ್ದಾರೆ. ಹಾರ್ಡ್ ವರ್ಕ್ ನೆವರ್ ಗೋಸ್ ಅನ್ರಿವಾರ್ಡೆಡ್ ಅಂತ ಹೇಳ್ತಾರೆ. ಹಾರ್ಡ್ ವರ್ಕ್ ನಾವು ಗ್ರೌಂಡ್ ಅಲ್ಲಿ ಮಾಡಿದ್ರೆ ಅದ್ರ ಫಲ ನಮ್ಗೆ ಗ್ರೌಂಡ್ ಅಲ್ಲೇ ಸಿಗ್ಬೇಕಂತಲ್ಲ. ನೀನ್ ಗ್ರೌಂಡ್ ಅಲ್ಲಿ ಪಟ್ಟಿರೋ ಹಾರ್ಡ್ ವರ್ಕ್ ನಾಳೆ ದಿನ ನಿನಗೆ ಲೈಫ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗುತ್ತೆ. ಅದ್ರ ಫಲ ನಿನಗೆ ಅಲ್ಲೂ ಸಿಗ್ಬಹುದು. ನೀನ್ ಹಾರ್ಡ್ ವರ್ಕ್ ಎಲ್ಲಾನು ಒಳ್ಳೇದ್ ಮಾಡು, ಅದ್ರ ಫಲ ಯಾವಾಗ ಸಿಗ್ಬೇಕೋ ಅವಾಗ ಸಿಗುತ್ತೆ. KPL ಜರ್ನಿ ಹೇಗಿತ್ತು? ಮಲ್ನಾಡ್ ಗ್ಲಾಡಿಯೇಟರ್ಸ್ ಆಡಿದ್ರಿ, ಬಿಜಾಪುರ್ ಬುಲ್ಸ್ ಆಡಿದ್ರಿ, ಅಂಡ್ ಅಲ್ಲೂ ಒಂದಷ್ಟು ನಾಕ್ಸ್ ತುಂಬಾ ಚೆನ್ನಾಗಾಯ್ತು ನಿಮ್ದು, ಒಳ್ಳೆ ಹೆಸರು ಮಾಡಿದ್ರಿ. KPL ಜರ್ನಿ ಹೇಗಾಯ್ತು? ಅಲ್ಲೂ ಅಷ್ಟೇ ನನಗೆ ಇನಿಷಿಯಲಿ ನನಗೆ ಐ ವಾಸ್ ನಾಟ್ ನಂದು ದಿಸ್ ಮೈ ಅಗೇನ್ ಮೈ ಒಪಿನಿಯನ್. ಲಾಟ್ ಆಫ್ ಪೀಪಲ್ ಮೈ ಡಿಫರ್, ಬಟ್ ನನಗೆ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿರ್ಲಿಲ್ಲ ಇನಿಷಿಯಲ್ ಇಯರ್ಸ್ ಆಫ್ KPL. ಆಮೇಲೆ ಒನ್ಸ್ ದೇ ರಿಯಲೈಸ್ ನಾನು ಬಿಜಾಪುರ್ ಬುಲ್ಸಿಗೆ ಐ ಸ್ಟಾರ್ಟೆಡ್ ಟು ಬ್ಯಾಟ್ ಅಪ್ ದಿ ಆರ್ಡರ್. ಮೈಸೂರು ವಾರಿಯರ್ಸ್ಗೆ ಐ ಸ್ಟಾರ್ಟೆಡ್ ಟು ಬ್ಯಾಟ್ ಅಪ್ ದಿ ಆರ್ಡರ್. ಓಪನಿಂಗ್ ಹೋಗೋಕೆ ಶುರು ಮಾಡಿದೆ. That is when my best game came forward. ದೊಡ್ಡ knocks That is where I've played my best knocks. ಇಲ್ಲಾಂದ್ರೆ ಅದ್ರ ಮುಂಚೆ ಹೆಂಗಿರ್ತಂದ್ರೆ ಅಂದ್ರೆ ಆಸ್ ಅನ್ ಆಲ್ ರೌಂಡರ್ ನನಗೆ ಒಂದ್ 2 ಓವರ್ ಹಾಕ್ಸಿದ್ರು, ಬ್ಯಾಟಿಂಗ್ ಎಲ್ಲೋ ನಂಬರ್ 8 ನಂಬರ್ 9 ಕಳಿಸಿದ್ರು. ಆ ತರ ವೆರಿ ಅಂಡರ್ ಯುಟಿಲೈಸ್ಡ್ ಆಗಿದ್ದೆ ನಾನು. ಮೇ ಬಿ ಆಫ್ಟರ್ ದಟ್ 2015 ನಂಗೆ then they started utilizing me better as teams, I'm saying, and I was able to perform better. ಸೊ ನನಗೆ ದ ಅರ್ಲಿಯರ್ ಪಾರ್ಟ್ ಆಫ್ ಇಟ್ ವಾಸ್ ವೆರಿ, ನನಗೆ ಏನಂತಾರೆ, ಫ್ರಸ್ಟ್ರೇಷನ್ ತುಂಬ ಇತ್ತು. ಬಟ್ ದ ಲೇಟರ್ ಹಾಫ್ ಇಟ್ ಬಿಕೇಮ್ ಗುಡ್. ನಾಟ್ ಜಸ್ಟ್ ಬಿಕಾಸ್ ಐ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್, ಐ ಸ್ಟಾರ್ಟೆಡ್ ಗೆಟಿಂಗ್ ಬೆಟರ್ ಚಾನ್ಸಸ್. ಅಂಡ್ KPL ತುಂಬಾ ಚೆನ್ನಾಗಿ ನಡೀತಾ ಇರೋ ಟೈಮಲ್ಲೇನೆ ಆಲ್ ದಿಸ್ ಕಾಂಟ್ರವರ್ಸೀಸ್ ಕೇಮ್ ಇನ್ ಬಿಕಾಸ್ ಆಫ್ ದಿ ಬೆಟ್ಟಿಂಗ್ ಇಶ್ಯೂ, ಅಥವಾ ಎಲ್ಲಾನು ದುಡ್ಡಿಂದ ಇದನ್ನ ಚೇಂಜ್ ಮಾಡ್ಬಿಟ್ಟು ಆಡ್ತಿದ್ದಾರೆ ಅಂತೆಲ್ಲ ಆಯ್ತು. ಆಮೇಲೆ ಬ್ಯಾರೆ ಮಾಡ್ಬಿಟ್ರು. ವಾಸ್ ಇಟ್ ಹ್ಯಾಪನಿಂಗ್? ನಿಮ್ಗೂ ಅದನ್ನ ವಿಟ್ನೆಸ್ ಮಾಡಿದ್ರಾ ಅಲ್ಲಿರ್ಬೇಕಾದ್ರೆ? ಟು ಬಿ ವೆರಿ ಆನೆಸ್ಟ್, ನಮಗೆ ನಾವು ಬೌಲಿಂಗ್ ನೋ ಬಾಲ್ ಆಗಲಿ, ಬೌಲಿಂಗ್ ವೈಡ್ ಆಗಲಿ, ಈವನ್ ಆನ್ ಇನ್ ಅ ನಾರ್ಮಲ್ ಮ್ಯಾಚ್ ವಿ ಕೀಪ್ ಡೂಯಿಂಗ್ ಬೌಲಿಂಗ್ ಅಂಡ್ ಆಲ್ ದಟ್. ನೋ ಬಾಲ್ ಮಾಡಿರ್ತೀವಿ, ವೈಡ್ ಮಾಡಿರ್ತೀವಿ. ಸೊ ವೆನ್ ವಿ ಆರ್ ಪ್ಲೇಯಿಂಗ್, ಆಚೆಯಿಂದ ಕೂತವ್ರಿಗೆ ಹೆಂಗ್ ಅನಿಸ್ತಿದೆ ಅಂತ ನಮ್ಗೆ ನೋಡಕ್ಕೆ, ಈಗ ನಮ್ಗೆ ಆಚೆಯಿಂದ ನೋಡಿದಾಗ ಇದು ಇರ್ಬೋದೇನೋ ಅಂತ ಅನ್ಸುತ್ತೆ. ಬಟ್ ವೆನ್ ಐ ವಾಸ್ ಪ್ಲೇಯಿಂಗ್, ನಮ್ಗೆ ಯಾವತ್ತೂ ಹಂಗೆ ಅನಿಸ್ಲಿಲ್ಲ ದಟ್ ಇದು ಮಾಡಿರ್ಬೋದು, ಹಂಗ್ ಮಾಡಿರ್ಬೋದು, ಹಿಂಗ್ ಮಾಡಿರ್ಬೋದು ಅಂತ. ನಾರ್ಮಲ್ ಮಿಸ್ಟೇಕ್ಸ್ ಮಾಡ್ತಾರೆ ಎಲ್ರು. ಸೊ ಇಟ್ ವಾಸ್ ಜಸ್ಟ್ ದಟ್. ಲೇಟರ್ ವೆನ್ ಎವ್ರಿಥಿಂಗ್ ಕೇಮ್ ಔಟ್, ಓನ್ಲಿ ದಟ್ ಇಸ್ ವೆನ್ ವಿ ಕೇಮ್ ಟು ನೋ ತರ ಮಾಡಿದ್ದಾರೆ ಅಂತ. ಬಟ್ ಅಗೇನ್ ಇಟ್ ಇಸ್ ಸ್ಟಿಲ್ ನಾಟ್ ಪ್ರೂವನ್. ಸೊ ಒಳ್ಳೆ ಲೀಗ್ ಇದರಿಂದ ನಿಂತೋಯ್ತಲ್ಲ ಅಂತ ಎಲ್ಲರೂ ಅನ್ಸಲ್ವಾ? ಆಯ್ತು, ಬಟ್ ಏನ್ ಮಾಡಕ್ಕಾಗತ್ತೆ ಆ ತರ. ಈಗ ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಬಟ್ ನಮ್ಗೆ ವೆನ್ ವಿ ವರ್ ಪ್ಲೇಯಿಂಗ್ ವಿ ನೆವರ್ ಫೆಲ್ಟ್ ದಟ್ ಓಕೆ ಇದು ಆಗ್ತಾ ಇದೆ ಆರ್ ಸಮಥಿಂಗ್ ಲೈಕ್ ದಟ್. ಯಾಕಂದ್ರೆ ವಿ ವರ್ ಸೋ ಇನ್ವಾಲ್ವ್ಡ್ ಇನ್ ದ ಗೇಮ್. ವೈಡ್ ಆಗ್ಬಿಟ್ಟ ಅಂತ ನಮ್ ರಿಯಾಕ್ಷನ್, ವಿ ಆರ್ ಟೋಟ್ಲಿ ಇನ್ ಟು ದ ಗೇಮ್. ಆರ್ ರಿಯಾಕ್ಷನ್, ಆರ್ ಥಿಂಗ್ ಇಸ್ ಓನ್ಲಿ ಡಿಫ್ರೆಂಟ್. ಸಖದ ಹೊಡೆದ್ಬಿಟ್ಟ ಅಂತ ವಿ ಡೋಂಟ್ ನೋ ವೆದರ್ ಅವ್ನು ನೋಡಿದ್ನಾ ಅಥವಾ ಬೌಲರ್ ಕೊಟ್ನಾ. ವಿ ಡೋಂಟ್ ನೋ ಫಾರ್ ದ ಫ್ಯಾಕ್ಟ್. ಯಾಕಂದ್ರೆ ನಾವು ಆಡ್ಬೇಕಾದ್ರೆ ಅಷ್ಟೊಂದು ಇನ್ವಾಲ್ವ್ ಆಗಿರ್ತೀವಿ. ವಿ ಕೆನಾಟ್ ಸೇ ಎಕ್ಸಾಕ್ಟ್ಲಿ ವಾಟ್ ಅಂತ. ಬಟ್ ಅದು KPL ಹೆಸರು ಸ್ವಲ್ಪ ಇದಾಯ್ತು, ಅಂಡ್ ಫ್ಯೂ ಇಯರ್ ಸ್ಟಾಪ್ ಆಯ್ತು ಅಂಡ್ ಆಲ್ ದಟ್. ಬಿಕಾಸ್ ಅಲ್ಲಿವರೆಗೂ ಇಟ್ ವಾಸ್ ಒನ್ ಆಫ್ ದ ಸಕ್ಸಸ್ಫುಲ್ ಫ್ರಾಂಚೈಸಿ, ಸಕ್ಸಸ್ಫುಲ್ ಲೀಗ್ಸ್. ಅವಾಗ್ಲೇ ಆ ಟೈಮಲ್ಲೇ ತಮಿಳ್ನಾಡು ಪ್ರೀಮಿಯರ್ ಲೀಗ್ ಎಲ್ಲ ಸ್ವಲ್ಪ ಹೈಲೈಟ್ ಆಯ್ತು. ಬಟ್ ಯಾವುದು KPL ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋಗ್ಲಿಲ್ಲ ಅನ್ಸುತ್ತಲ್ವಾ? ಬಿಕಾಸ್ ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದಲ್ಲ, KSAನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಸೊ ಹಂಗಾಗಿ ಅವ್ರಿಗೆ ಸ್ವಲ್ಪ ಹೆಸರು. ಅಂಡ್ ಈವನ್ ಒಳ್ಳೆ ನಂಬರ್ಸ್ಗೆನೆ ತಗೊಂಡಿದ್ರು ಪ್ಲೇಯರ್ಸ್ ಗಳನ್ನು. ಇವಾಗ್ಲೂ ಅಷ್ಟೇ. ಈಗ IPL ಬೆಳೆದಂಗೆ ಇದನ್ನು ಬೆಳೆದಿದೆ ಇನ್ ಟರ್ಮ್ಸ್ ಆಫ್ ನಂಬರ್ಸ್, ಫೈನಾನ್ಷಿಯಲಿ ನೋಡಿದ್ರೆ ಬೆಳೆದಿದೆ. ಬಟ್ ದಟ್ ಚಾಮ್ ಅದೊಂದು ಹೋದ್ಮೇಲೆ ಅದು ಚಾಮ್ ವಾಪಸ್ ಇನ್ನ ಬಂದಿಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ಈಗ ನಿಧಾನಕ್ಕೆ ಬರ್ತಿದೆ. ಸ್ಲೋ ಆಗಿ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಇಟ್ಸ್ ಗ್ರೋನ್ ವೆಲ್. ಯಾರು ಸೀನಿಯರ್ ಕ್ರಿಕೆಟ್ ಪ್ಲೇಯರ್ಸ್ ನಿಮ್ ಲೈಫಲ್ಲಿ ನೀವು ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೇಳಿದ ಒನ್ ಆಫ್ ದ ಅಡ್ವೈಸಸ್ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಇವತ್ತಿಗೂ ರೆಸೊನೇಟ್ ಮಾಡುತ್ತಿಲ್ಲ ಅಂದ್ರೆ ಯಾವುದು? ರಾಜೇಶ್ ಕಾಮತ್ ಅಂತ ಒಬ್ರು ಕೋಚ್ ಇದ್ದಾರೆ.
ಅವರು ನಾವು ಅಂಡರ್ 19 ಅಂಡರ್ 16 ಎಲ್ಲ ಆಡ್ಬೇಕಾದ್ರೆ ನಮ್ಮ ಕೋಚ್ ಆಗಿದ್ರು. ಹ್ಮ್ ಅವರು ಒಂದು ಮಾತು ಹೇಳಿದ್ರು, ದಟ್ ಹಾರ್ಡ್ ವರ್ಕ್ ನೆವರ್ ಗೋಸ್ ಅನ್ರಿವಾರ್ಡೆಡ್ ಅಂತ ಹೇಳ್ತಾರೆ. ಹ್ಮ್ ಸೊ he said that saying is correct, but we have interpreted it wrong. ಹಾರ್ಡ್ ವರ್ಕ್ ನಾವು ಗ್ರೌಂಡಲ್ಲಿ ಮಾಡಿದ್ರೆ ಅದರ ಫಲ ನಮ್ಗೆ ಗ್ರೌಂಡಲ್ಲೇ ಸಿಗ್ಬೇಕಂತಲ್ಲ. ಹ್ಮ್ ನೀನು ಗ್ರೌಂಡಲ್ಲಿ ಪಟ್ಟಿರೋ ಹಾರ್ಡ್ ವರ್ಕು ನಾಳೆ ದಿನ ನಿನಗೆ ಲೈಫಲ್ಲಿ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ಬೋದು. ಅದರ ಫಲ ನಿನಗೆ ಅಲ್ಲೂ ಸಿಗ್ಬೋದು. ಸೊ ಇವಾಗ ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ, ನಂಗೆ ಇವಾಗಲೇ ಸಿಗಬೇಕು ಅಂತ ವೇಟ್ ಮಾಡ್ಬೇಡ. ನೀನು ಹಾರ್ಡ್ ವರ್ಕು ಎಲ್ಲನೂ ಒಳ್ಳೇದು ಮಾಡು, ಅದ್ರ ಫಲ ಯಾವಾಗ ಸಿಗಬೇಕೋ ಅವಾಗ ಸಿಗುತ್ತೆ. ಇದೇ ನಂಗೆ ಸಿಗಬೇಕು ಅಂತ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ, ದೆನ್ ನೀನು ಸರಿಗೆ ಮಾಡಲ್ಲ. ಯಾಕಂದರೆ ಯು ಆರ್ ಚೇಸಿಂಗ್ ಆಫ್ಟರ್ ಸಮಥಿಂಗ್. ಯು ಆರ್ ನಾಟ್ ಫೋಕಸಿಂಗ್ ಆನ್ ದ ಪ್ರಾಸೆಸ್, ಯು ಆರ್ ಫೋಕಸಿಂಗ್ ಆನ್ ದ ಗೋಲ್. ಜಸ್ಟ್ ಫೋಕಸ್ ಆನ್ ದ ಪ್ರಾಸೆಸ್, ಅದ್ರದ್ದು ಫಲ ನಿಂಗೆ ಎಲ್ಲೋ ಒಂದು ಕಡೆ ಸಿಗುತ್ತೆ. ದಟ್ ವಾಸ್ ದ ಮೋಸ್ಟ್ ಬ್ರಿಲಿಯಂಟ್ ಅಡ್ವೈಸ್ ಎನಿ ಒನ್ ಹ್ಯಾಸ್ ಎವರ್ ಗಿವನ್. ಸೊ ಸಿನ್ಸ್ ದೆನ್ ನನ್ನ ಕೆಲಸ ಮಾಡ್ಬೇಕಾ ಮಾಡ್ತೀನಿ.